ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎನ್ವಿಡಿಯಾ ಕಂಪನಿ ಆಪಲ್ ಕಂಪನಿಯನ್ನು ಬೀಟ್ ಮಾಡಿ ಜಗತ್ತಿನ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿಯಾಗಿ ಹೊರಹೊಮ್ಮಿರುವಂಥದ್ದು. ಇವ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು $3.92 ಟ್ರಿಲಿಯನ್. ಬಿಲಿಯನ್ ಅಲ್ಲ, $1 ಟ್ರಿಲಿಯನ್. 1 ಟ್ರಿಲಿಯನ್ ಅಂತ ಅಂದರೆ 1,000 ಬಿಲಿಯನ್ ಡಾಲರ್ ಆಯಿತಾ. $1 ಬಿಲಿಯನ್ ಅಂತ ಅಂದರೆ ಸುಮಾರು 8,000 ಕೋಟಿ. $100 ಬಿಲಿಯನ್ ಅಂತ ಅಂದರೆ ಸುಮಾರು 8 ಲಕ್ಷ ಕೋಟಿ. 3.92 ಟ್ರಿಲಿಯನ್ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ 4,000 ಬಿಲಿಯನ್ ಡಾಲರು. 4,000 ಇಂಟು 8,000 ಕೋಟಿ. ಕನ್ವರ್ಟ್ ಮಾಡ್ಕೊಳ್ಳಿ. ಇದು ಈ ಕಂಪನಿಯ ವ್ಯಾಲ್ಯೂಯೇಷನ್ನು, ಈ ಕಂಪನಿಯ ಬೆಲೆ. ಯಪ್ಪ ದೇವ್ರೆ, ಕ್ರೇಜಿ ಗುರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಕೇಂದ್ರ ಸರ್ಕಾರದವರು ವರ್ಷ ನಮ್ಮ ಭಾಷೆಯ ಬೆಳವಣಿಗೆ ಅನುದಾನವನ್ನು ಕೊಡ್ತಾರೆ ಆಯಿತಾ. ಕಳೆದ 11 ವರ್ಷದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಪಡೆದಿರುವಂಥ ಒಂದು ಭಾಷೆ ಸಂಸ್ಕೃತ, ಸುಮಾರು 2,532 ಕೋಟಿ. ನಂತರ ಉರ್ದು ಭಾಷೆ 837 ಕೋಟಿ. ಆಮೇಲೆ ಹಿಂದಿ ಬರುತ್ತೆ 426 ಕೋಟಿ. ಆಮೇಲೆ ತಮಿಳು ಬರುತ್ತೆ 113 ಕೋಟಿ. ಆಮೇಲೆ ತೆಲುಗು ಬರುತ್ತೆ 12.65 ಕೋಟಿ. ನಂತರ ನಮ್ಮ ಕನ್ನಡ ಬರುತ್ತೆ ಕೇವಲ 12 ಕೋಟಿ. ನಮ್ಮ ಕನ್ನಡ ಭಾಷೆಯನ್ನು ಮಾತಾಡುವ ಜನರ ಪಾಪ್ಯುಲೇಷನ್ನು ಅಪ್ರಾಕ್ಸಿಮೇಟ್ಲಿ ಬರೀ 5 ಕೋಟಿ ಅಂತ ಅಂದ್ಕೊಳ್ಳಿ ಆಯಿತಾ. ಬರೀ 5 ಕೋಟಿ ಸಾಕು. ಅದೇ ತಮಿಳ್ ಮಾತನಾಡುವವರು ಅಪ್ರಾಕ್ಸಿಮೇಟ್ಲಿ ಒಂದು 9 ಕೋಟಿ ಇರ್ಬೋದು ಅಂತ ಅಂದ್ಕೊಳ್ಳಿ ಆಯಿತಾ. ಡಬ್ಬಲ್, ನಮ್ಮ ಕನ್ನಡ ಭಾಷೆ ಎಷ್ಟು ಜನ ಮಾತಾಡ್ತಾರೆ ಅದರ ಡಬ್ಬಲ್ಲು ತಮಿಳ್ ಭಾಷೆಯನ್ನು ಮಾತಾಡ್ತಾರೆ. ಆದರೆ ನಮ್ಮ ಭಾಷೆಗೆ ಕೊಡ್ತಿರುವಂಥದ್ದು 12 ಕೋಟಿ, ಅದೇ ತಮಿಳಿಗೆ ಕೊಡ್ತಿರುವಂಥದ್ದು 113 ಕೋಟಿ. 10 ಪಟ್ಟು ಜಾಸ್ತಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಹಿಂದಿ ಕೂಡ ಅಷ್ಟೇ, ಹಿಂದಿಗೆ 426 ಕೋಟಿ ಆಯಿತಾ. ಹಿಂದಿ ಮಾತನಾಡೋರು ಅಪ್ರಾಕ್ಸಿಮೇಟ್ಲಿ ಒಂದು 50 ಕೋಟಿ ಜನ ಇರ್ಬೋದು, ಒಂದು 60 ಕೋಟಿ ಅಂತಲೇ ಅಂದ್ಕೊಳ್ಳಿ. ನಮ್ಮ ಭಾಷೆಗಿಂತ 10-12 ಟೈಮ್ ಜಾಸ್ತಿ ಜನ ಹಿಂದಿಯನ್ನು ಮಾತಾಡ್ತಾರೆ. ಬಟ್ ಅನುದಾನ ನೋಡೋದಕ್ಕೆ ಹೋದರೆ 40 ಪಟ್ಟು ಜಾಸ್ತಿ ಇದೆ. 40 ಪಟ್ಟು ಜಾಸ್ತಿ ಇದೆ ಅನುದಾನ ಅವರಿಗೆ. ಏನು ಮಾಡೋದಕ್ಕಾಗಲ್ಲ. ಮಲಯಾಳಮಿಗೆ ನಮಗಿಂತ ಕಡಿಮೆ ಇದೆ, 4.52 ಕೋಟಿ. ಒಡಿಯಾಗೆ 4.63 ಕೋಟಿ. ಒಂದು ರೀತಿ ಕೇಂದ್ರ ಸರ್ಕಾರ ಹಿಂದಿ ಭಾಷೆಯನ್ನು ಪ್ರಮೋಟ್ ಮಾಡಿದಷ್ಟು ನಮ್ಮ ಕನ್ನಡ, ನಮ್ಮ ರೀಜಿನಲ್ ಲ್ಯಾಂಗ್ವೇಜ್ಗಳನ್ನು, ರೀಜಿನಲ್ ಭಾಷೆಗಳನ್ನು ಇವರು ಪ್ರಮೋಟ್ ಮಾಡಲ್ಲ. ಒಂದು ಬೇಜಾರಾಗುವಂಥ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲೇನೋ ಡಿಸ್ನಿಲ್ಯಾಂಡ್ ಆಗುತ್ತಂತೆ ಆಯಿತಾ. ವಂಡರ್ಲಾ ರೀತಿ ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕು. ಡಿಸ್ನಿದು ಕೆಲವೊಂದು ಥೀಮನ್ನು ಹೊಂದಿರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಇದಾಗಿರುತ್ತೆ. ಇದನ್ನು ಸುಮಾರು 500 ಎಕರೆ ಜಾಗದಲ್ಲಿ ಹರಿಯಾಣದಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟು ನಿಜ ಅಂತ ಗೊತ್ತಿಲ್ಲ. ನಂಗನ್ನಿಸ್ದಂಗೆ ಹರಿಯಾಣಗಿಂತ ಮುಂಬೈ ಅಥವಾ ಬೆಂಗಳೂರು ಸಿಟಿಯಲ್ಲಿ ಇದಾಯಿತು ಅಂತ ಅಂದರೆ ಅವರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಬಹುದು. ಇದೆಲ್ಲ ಆಗುತ್ತೆ ಆ ಜಾಗದಲ್ಲಿ. ಟೂರಿಸಮ್ ತುಂಬ ಇಂಪ್ರೂವ್ ಆಗುತ್ತೆ ಆಯಿತಾ. ಏನಕ್ಕೆ ತುಂಬ ಹೈಪ್ ಇರುವಂಥ ಜಾಗ ಇದು. ಬೇರೆ ಬೇರೆ ದೇಶಗಳಿಂದ ಕೂಡ ಈ ಒಂದು ಡಿಸ್ನಿಲ್ಯಾಂಡನ್ನು ನೋಡೋದಕ್ಕೆ ಜನ ಬರ್ತಾರೆ. ಅದರಿಂದ ಒಂದು ರೀತಿ ಒಂದು ರೆವಿನ್ಯೂ ಕೂಡ ಜನ್ರೇಟ್ ಆಗ್ಬೋದು, ಟೂರಿಸಮ್ ಕೂಡ ಇಂಪ್ರೂವ್ ಆಗ್ಬೋದು. ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಟ್ರೈ ಮಾಡಬೇಕು ತಗೊಂಬರೋದಕ್ಕೆ ಆಯಿತಾ. ತುಂಬ ದೊಡ್ಡ ಅಮ್ಯೂಸ್ಮೆಂಟ್ ಪಾರ್ಕ್ ಇದು. ಹೆವಿ ಇನ್ವೆಸ್ಟ್ಮೆಂಟನ್ನು ಡಿಸ್ನಿ ಅವರು ಇದಕ್ಕೆ ಮಾಡ್ತಾರೆ. ನೋಡೋಣ ಯಾವ ಸ್ಟೇಟಲ್ಲಿ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಗತ್ತಿನಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕಾದ ಡಾಕ್ಟರ್ಗಳು ರೋಬೋಟಿಕ್ ಆರ್ಟ್ ಸರ್ಜರಿಯನ್ನು ಮಾಡಿದ್ದಾರೆ ಆಯಿತಾ. ಇದು ತುಂಬ ಕಾಂಪ್ಲಿಕೇಟೆಡ್ ಸರ್ಜರಿ. ನಮ್ಮ ದೇಹದಲ್ಲಿ ಯಾವುದೇ ಕಟ್ಟನ್ನು ಮಾಡದೆ ರೋಬೋಟ್ ಯೂಸ್ ಮಾಡಿಕೊಂಡು ಇವರು ಆರ್ಟ್ ಸರ್ಜರಿಯನ್ನು ಮಾಡಿಬಿಟ್ಟು ಸಕ್ಸೀಡ್ ಆಗಿದ್ದಾರೆ ಆಯಿತಾ. ಫ್ಯೂಚರ್ನಲ್ಲಿ AI ಮತ್ತು ರೋಬೋಟಿಕ್ಸ್ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನಂಗನ್ನಿಸ್ದಂಗೆ ನಾವು ಕ್ಯೂರ್ ಮಾಡೋಕ್ಕಾಗದಿರುವಂಥ ರೋಗನೇ ಇಲ್ದಿರೋ ರೀತಿ ಆಗ್ಬೋದು ಫ್ಯೂಚರ್ನಲ್ಲಿ. ನೋಡೋಣ, ಕ್ರೇಜಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, GTA 6 ಮುಂದಿನ ವರ್ಷ ಮೇ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಗೇಮನ್ನು ಆಡೋದಕ್ಕೆ ಮಿನಿಮಮ್ ಸಿಸ್ಟಮ್ ಸ್ಪೆಸಿಫಿಕೇಷನ್ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ರಿಲೀಸ್ ಮಾಡಿದ್ದಾರೆ. ನೀವು ಈ ಗೇಮನ್ನು ಆಡಬೇಕು ಅಂದರೆ ನಿಮ್ಮ PCಯಲ್ಲಿ Windows 11 ಇರಬೇಕಾಗತ್ತೆ. ಪ್ರೊಸೆಸರಿಗೆ ಬಂತು ಅಂದರೆ ಮಿನಿಮಮ್ ಇಂಟೆಲ್ ಕೋರ್ i5 9th ಜನರೇಷನ್ ಪ್ರೊಸೆಸರ್ಗಿಂತ ಜಾಸ್ತಿ ಇರಬೇಕು, ಅಥವಾ AMDಯಲ್ಲಿ Ryzen 5 3600ಗಿಂತ ಒಳ್ಳೆಯ ಪ್ರೊಸೆಸರ್ ಇರಬೇಕಾಗತ್ತೆ. ಮಿನಿಮಮ್ 16 GB ರ್ಯಾಮ್ ಇರಲೇಬೇಕು. ಇನ್ನು ಗ್ರಾಫಿಕ್ ಕಾರ್ಡಿಗೆ ಬಂತು ಅಂತ ಅಂದರೆ
RTX 3060ಗಿಂತ ಬೆಟರ್ ಗ್ರಾಫಿಕ್ ಕಾರ್ಡ್ ಇರಲೇಬೇಕು. 3060 ಯಪ್ಪ. ಅಥವಾ RX AMDದು RX 6600 XTಗಿಂತ ಬೆಟರ್ ಇರಬೇಕಾಗತ್ತೆ. ಎರಡರಲ್ಲೂ ಕೂಡ ಮಿನಿಮಮ್ 8 GB ವಿ ರ್ಯಾಮ್ ಇರಲೇಬೇಕು. 8 GB ಗ್ರಾಫಿಕ್ ಕಾರ್ಡ್ ಆಗಿರಲೇಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ನಂತರ ಇಂಟರ್ನಲ್ ಸ್ಟೋರೇಜು 150 GB ಹೆಚ್ಚು SSD ಇರಬೇಕಾಯ್ತು. ಹಾರ್ಡ್ ಡ್ರೈವ್ ಅಲ್ಲ, SSD. ಅದು ಬಿಟ್ಟರೆ ನಿಮಗೆ ಸೌಂಡ್ ಕಾರ್ಡು ಮತ್ತು ಡೈರೆಕ್ಟೆಕ್ಸ್ 10 ಇವೆಲ್ಲ ಇರಬೇಕಂತೆ. ಸೊ ರೆಕಮೆಂಡೆಡ್ ಸ್ಪೆಸಿಫಿಕೇಷನ್ ಅಂದರೆ ಈ ಗೇಮ್ ಆಡೋದಕ್ಕೆ ಬೆಸ್ಟ್ ಸ್ಪೆಸಿಫಿಕೇಷನ್ ಏನಪ್ಪ ಅಂದರೆ, ನಾನು ಇಷ್ಟೊತ್ತು ಹೇಳಿದ್ದು ಮಿನಿಮಮ್ ಸ್ಪೆಸಿಫಿಕೇಷನ್ನು. ಬೆಸ್ಟ್ ಸ್ಪೆಸಿಫಿಕೇಷನ್ ಅಂತ ಅಂದರೆ ಇಂಟೆಲ್ ಕೋರ್ i9 10th ಜನರೇಷನ್ ಅಂತೆ ಅಥವಾ Ryzen 5 5900X ಆಯಿತಾ. ಮಿನಿಮಮ್ 32 GB ರ್ಯಾಮ್ ಅವ್ರು ರೆಕಮೆಂಡ್ ಮಾಡ್ತಾ ಇರೋದು. ಮತ್ತು ಗ್ರಾಫಿಕ್ ಕಾರ್ಡಲ್ಲಿ RTX 3080 ಗ್ರಾಫಿಕ್ ಕಾರ್ಡ್ 10 GB ವಿ ರ್ಯಾಮು ಅಥವಾ AMDದು RX 6800 XT ಗ್ರಾಫಿಕ್ ಕಾರ್ಡ್ ಬೇಕಂತೆ. ಸ್ಟೋರೇಜ್ ಆಬ್ವಿಯಸ್ಲಿ 150 GB ಬೇಕೇ ಬೇಕು. ಸೊ ರೆಕಮೆಂಡೆಡ್ ಇದು ಮಿನಿಮಮ್ ಸ್ಪೆಸಿಫಿಕೇಷನ್. ನಾನು ಫಸ್ಟ್ ಹೇಳಿದ್ದು ಮಿನಿಮಮ್ ಅದಿದ್ದರೆ ಮಾತ್ರ ಆಡೋಕ್ಕಾಗದು ನಿಮಗೆ. ಕ್ರೇಜಿ ಗುರು, ಇನ್ಯಾವ ಲೆವೆಲ್ಗೆ ಇರ್ಬೋದು ಗೇಮು ಅಂತ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಮೈಕ್ರೋಸಾಫ್ಟ್ನವರು ಸುಮಾರು 9000 ಎಂಪ್ಲಾಯಿಗಳನ್ನು ಎಸಿತಾ ಇದ್ದಾರೆ. ಕಳೆದ ಮೇ ಈಗ ಒಂದು 2-3 ತಿಂಗಳಿಂದ ಸುಮಾರು 15,000 ಜನರನ್ನು ಲೇ ಆಫ್ ಮಾಡಿದ್ದಾರೆ, ಕೆಲಸದಿಂದ ತೆಗೆದುಬಿಟ್ಟಿದ್ದಾರೆ. ನಂಗೆ ಅನಿಸ್ತಂಗೆ ಮೇನ್ ರೀಸನ್ AI ಆಯಿತಾ. ಹೆವಿ AI ಇಂಟಿಗ್ರೇಷನ್ನ ಈ ಕಂಪ್ನಿಗಳಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಹೆವಿ ಜಾಬ್ ಕಟ್ ಆಗ್ತಾ ಇದೆ. ತುಂಬ ಕೇರ್ಫುಲ್ ಆಗಿರಿ, ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋತಾ ಇರಿ. ನಿಮ್ಮ ಕಂಪ್ನಿ ಕೂಡ ಈ ರೀತಿ ಲೇ ಆಫನ್ನು ಮಾಡಬಹುದು. ಹೆವಿ ಕೇರ್ಫುಲ್ ಆಗಿರಿ, ಫ್ಯೂಚರ್ ತುಂಬ ಕಷ್ಟ ಇದೆ ಆಯಿತಾ ಜನರಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವೆಲ್ಲರೂ ಕೂಡ ಇಷ್ಟು ದಿನ ಅಂದ್ಕೊಂಡಿದ್ವು ಸ್ನ್ಯಾಪ್ಡ್ರ್ಯಾಗನ್ 8 Li2 ಚಿಪ್ಪನ್ನು 2 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಸ್ಯಾಮ್ಸಂಗ್ ಅವರು ಡೆವಲಪ್ ಮಾಡ್ತಾರೆ ಅಂತ. ಇದೀಗ ಕ್ವಾಲ್ಕಾಮ್ ಅವರು ಅದನ್ನು ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 8 Li2 ಚಿಪ್ಪನ್ನು TSMC ಅವರು 3 ನ್ಯಾನೋಮೀಟರ್ ಟೆಕ್ನಾಲಜಿಗೆ ಬಿಲ್ಡ್ ಮಾಡ್ತಾರಂತೆ. ಸೊ ಇದಕ್ಕಿಂತ ಮುಂಚೆ TSMC ಅವ್ರದ್ದು ಬರುತ್ತೆ, ಸ್ಯಾಮ್ಸಂಗ್ ಅವ್ರದ್ದು ಕೂಡ ಬರುತ್ತೆ ಅಂತ ಹೇಳೋದಾಗ್ತಾ ಇತ್ತು. 2 ನ್ಯಾನೋಮೀಟ್ರದ್ದು ಬರುತ್ತೆ, 3 ನ್ಯಾನೋಮೀಟ್ರದ್ದು ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇದೀಗ ಸ್ಯಾಮ್ಸಂಗಿಂದ ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿರೋ ರೀತಿ ಇದೆ ರಿಪೋರ್ಟ್ನ ಪ್ರಕಾರ. ನೋಡಬೇಕು ಈ ಪ್ರೊಸೆಸರ್ ಬಂದಮೇಲೆ ಆ್ಯಕ್ಚುಲಿ ಎಷ್ಟು ನ್ಯಾನೋಮೀಟ್ರದ್ದು ಇರುತ್ತೆ, ಯಾರು ಅದನ್ನು ಬಿಲ್ಡ್ ಮಾಡಿರ್ತಾರೆ ಗೊತ್ತಾಗುತ್ತೆ. 2 ನ್ಯಾನೋಮೀಟ್ರ್ ಇದ್ದಿದ್ರೆ ಮೋಸ್ಟ್ಲಿ ಬೆಂಚ್ ಮಾರ್ಕೆಲ್ಲ ಮಚ್ ಬೆಟರ್ ಇರ್ತಿತ್ತು. ಮೋಸ್ಟ್ಲಿ ಪವರ್ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು, ಎಫಿಷಿಯೆಂಟ್ ಆಗಿರ್ತಿತ್ತು ಅಂತ ಕಾಣುತ್ತೆ. ನೋಡೋಣ, ಅದನ್ನು ಪೋಸ್ಟ್ಪೋನ್ ಮಾಡಿರಬಹುದೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಲೂಯಿ ವಿಟಾನ್ ಅವರು ಒಂದು ಹೊಸ ಬ್ಯಾಗನ್ನು ಲಾಂಚ್ ಮಾಡಿದ್ದಾರೆ ಆಯಿತಾ. 35 ಲಕ್ಷ ಬೆಲೆ ಬಾಳುವಂಥ ಬ್ಯಾಗು. ಇದು ನೋಡೋದಕ್ಕೆ ನಮ್ಮ ಆಟೋ ರಿಕ್ಷಾ ರೀತಿ ಇದೆ ಆಯಿತಾ. ತುಂಬ ಜನ ಟ್ರಾಲ್ ಮಾಡ್ತಾ ಇದ್ದಾರೆ ಇದಕ್ಕೆ. ಯಪ್ಪ ದೇವ್ರೆ, ಆಟೋ ರಿಕ್ಷಾ ರೀತಿ 3 ವೀಲ್ ಬೇರೆ ಕೊಟ್ಬಿಟ್ಟವ್ರೆ, ಇದಕ್ಕೆ 35 ಲಕ್ಷ ಅಂತೆ. ಯಪ್ಪ ದೇವ್ರೆ, ನೋಡ್ರಪ್ಪ ಯಾರು ತಗೋತೀರ 35 ಲಕ್ಷ ಕೊಟ್ಬಿಟ್ಟು. ಕ್ರೇಜಿ ಗುರು ಜನ ಅಂತ ಹೆಂಗಿರ್ತಾರೆ ನೋಡಿ, ಇನ್ನೂ ತಗೋತಾರಲ್ಲ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಐಫೋನ್ ಅವರು ಫ್ಯೂಚರ್ನಲ್ಲಿ ನಮ್ಮ ಕಣ್ಣು ಎಷ್ಟು ಆ್ಯಕ್ಯುರೇಟ್ ಆಗಿದೆಯೋ ಅಷ್ಟೇ ಆ್ಯಕ್ಯುರೇಟ್ ಆಗಿರುವಂಥ ಅಷ್ಟೇ ಒಳ್ಳೆ ಕ್ವಾಲಿಟಿಯ ಕ್ಯಾಮ್ರಾವನ್ನು ಐಫೋನಿಗೆ ತೊಗೊಂಬರ್ತಾರಂತೆ ಆಯಿತಾ. 20 ಸ್ಟಾಪ್ ಕ್ಯಾಮ್ರಾ ಸೆನ್ಸಾರ್ ಇದಾಗಿರುತ್ತಂತೆ. ಸೊ ನಮ್ಮ ಕಣ್ಣು ಯಾವ ಕ್ವಾಲಿಟಿಯ, ಯಾವ ರೆಸೊಲ್ಯೂಷನ್ನ ಔಟ್ಪುಟ್ಟನ್ನು ಕೊಡುತ್ತೋ, ಯಾವ ಕ್ವಾಲಿಟಿ ಔಟ್ಪುಟ್ಟನ್ನು ಕೊಡುತ್ತೋ ಅಷ್ಟೇ ಕ್ವಾಲಿಟಿಯ ಔಟ್ಪುಟ್ಟನ್ನು ಈ ಕ್ಯಾಮ್ರಾ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಅವರು ಇದನ್ನು ಪೇಟೆಂಟ್ ಕೂಡ ಮಾಡಿದಾರಂತೆ. ನೋಡೋಣ ಅದಿನ್ಯಾವ ಕಾಲಕ್ಕೆ ಬರುತ್ತೋ ಅಂತ. ಒಟ್ಟಿಗೆ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, iOS 26ನಲ್ಲಿ ಒಂದು ಹೊಸ ಫೇಸ್ ಟೈಮ್ ಫೀಚರ್ ಬಂದಿದೆ ಆಯಿತಾ. ನೀವು ಯಾರ ಹತ್ರನಾದರೂ ಫೇಸ್ ಟೈಮ್ ಮಾಡ್ತಿರ್ಬೇಕಾದ್ರೆ, ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಿರ್ಬೇಕಾದ್ರೆ, ಆ ಸ್ಕ್ರೀನಲ್ಲಿ ವಿಡಿಯೋ ಕಾಲ್ನಲ್ಲಿ ಏನಾದರೂ ಸೆನ್ಸಿಟಿವ್ ಕಂಟೆಂಟ್ ಬಂತು ಅಂದರೆ ಆಯಿತಾ, ಅದು ಅಡಲ್ಟ್ ಕಂಟೆಂಟು ಅಥವಾ ಏನೋ ಪ್ರೈವೇಟ್ ಏನೋ ಕಂಟೆಂಟ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಈ ಒಂದು OS ವಿಡಿಯೋ ಕಾಲನ್ನು ಪಾಸ್ ಮಾಡುತ್ತಂತೆ. ಹೆವಿ ಯೂಸ್ಫುಲ್ ಆಗುವಂಥ ಫೀಚರ್. ಎಷ್ಟು ಸಲ ಮಕ್ಕಳು ಫೋನನ್ನು ಯೂಸ್ ಮಾಡ್ತಿರ್ತಾರೆ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ಅದು ಯಾರಿಗೇ ಆಗಿರಲಿ ಆಯಿತಾ, ಹೆವಿ ಯೂಸ್ ಆಗುವಂಥ ಫೀಚರು. ಸೊ ಕ್ರೇಜಿ, ಇದೆಲ್ಲ ಆ್ಯಂಡ್ರಾಯ್ಡ್ ಫೋನ್ಗೂ ಸಹ ಬರಬೇಕು. ನೋಡೋಣ ಆಯಿತಾ. ಇಂಟ್ರೆಸ್ಟಿಂಗ್ ವಿಷಯ. ಸೆನ್ಸಿಟಿವ್ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮತ್ತು ಕೊನೆ ಟೆಕ್ ನ್ಯೂಸು, ವಿವೋ X200 FE ಫೋನನ್ನು ಇದೇ ಜುಲೈ 14ನೇ ತಾರೀಕು ವಿವೋದವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನ್ನ ಜೊತೆಗೆ ವಿವೋ X Fold 5 ಕೂಡ ಬರ್ತಾ ಇದೆ ಆಯಿತಾ. ನಾನು ಮೋಸ್ಟ್ಲಿ ಇದರಲ್ಲಿ ಅಟ್ಲೀಸ್ಟ್ ಒಂದು ಫೋನ್ ಆದರೂ ನಾನು ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಒಟ್ಟಿನಲ್ಲಿ 14ನೇ ತಾರೀಕಿಗೆ ಕನ್ಫರ್ಮ್ ಆಗಿದೆ. ಫೋಲ್ಡ್ ಮೋಸ್ಟ್ಲಿ ಹೆವಿ ತಿನ್ನಾಗಿರುತ್ತೆ. ವಿವೋ X200 FE ಹೆವಿ ಅಫೋರ್ಡಬಲ್ ಆಗಿರುವಂಥ ಒಂದು ಒಳ್ಳೆ ಕ್ಯಾಮ್ರಾ ಜೊತೆಗೆ ಇದನ್ನು ಲಾಂಚ್ ಮಾಡ್ಬೋದು. ನಾನು ಅಂತ ಹೆವಿ ಎಕ್ಸೈಟ್ ಆಗಿದ್ದೀನಿ.
ಸೊ ಇವಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.